ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಅಲೋವೆರಾ ಹಾಗೂ ಕೊತ್ತಂಬರಿ ಸೊಪ್ಪಿಂದ ಯಾವ ಥರ ನಾವು ಹೇರನ್ನು ಗ್ರೋತ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಸೂಪರ್ ಫಾಸ್ಟ್ ಹೇರ್ ಗ್ರೋತನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಅಲ್ಲಿವರೆಗೂ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ತೆಗೆದುಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ತೆಗೆದುಕೊಂಡಿದ್ದೀನಿ. ಈ ಅಲೋವೆರಾ ಜೆಲ್ಲು ಸದಾಕಾಲ ನಮ್ಮ ಕೂದಲನ್ನು ಪೋಷಿಸುತ್ತೆ, ಹಾಗೆ ಒಂದು ನ್ಯಾಚುರಲ್ ಕಂಡೀಷನರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ನೀಡೋದಲ್ಲದೆ ಕೂದಲನ್ನು ಬುಡದಿಂದಲೇ ಕೂಡ ಸ್ಟ್ರಾಂಗ್ ಮಾಡೋ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಈ ಅಲೋವೆರಾ ಜೆಲ್ಲು ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ಈ ಅಲೋವೆರಾ ಜೆಲ್ಲು ತಲೆ ಹೊಟ್ಟನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡೋದಲ್ಲದೆ ನೆತ್ತಿಯ ತುರಿಕೆಯನ್ನು ಕೂಡ ದೂರ ಮಾಡೋ ಶಕ್ತಿ ಇದರಲ್ಲಿದೆ. ಈ ಅಲೋವೆರಾ ಜೆಲ್ಲಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಹಾಗೂ ವಿಟಮಿನ್ ಇ ಮತ್ತು ಪ್ರೋಟೀನ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲು ಉದುರೋದನ್ನು ತತ್ಕ್ಷಣವೇ ನಿಲ್ಲಿಸೋ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಕೂದಲು ಉದುರೋದನ್ನು ನಿಲ್ಲಿಸಿ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸೋ ಶಕ್ತಿ ಈ ಅಲೋವೆರಾ ಜೆಲ್ಲಲ್ಲಿದೆ. ಹಾಗೆಯೇ ಎಷ್ಟೇ ರಫ್ ಆಗಿರೋ ಹೇರ್ಸ್ ಇದ್ರೂ ಕೂಡ ಅದನ್ನು ತತ್ಕ್ಷಣ ಸ್ಮೂತ್ ಆಗುವ ಕೆಲಸವನ್ನು ಇದು ಮಾಡುತ್ತೆ. ಹಾಗೆಯೇ ಶೈನ್ ಆಗುವಂತೆ ಸದಾಕಾಲ ನಮ್ಮ ಹೇರ್ಸು ಮಿರಮಿರ ಅಂತ ಮಿಂಚಬೇಕು, ಆ ಮಿರಮಿರ ಅಂತ ಮಿಂಚೋ ಶಕ್ತಿ ಇದರಲ್ಲಿದೆ ಅಂತಾನೆ ಹೇಳ್ಬೋದು. ಈ ಅಲೋವೆರಾ ಜೆಲ್ಲು ನಮ್ಮ ಹೇರ್ಸ್ಗಿನು ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ಗಿನು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ ತಪ್ಪಾಗ್ಲಾರದು. ಹಾಗೆಯೇ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಕೂಡ ಹಾಗೆ ಕೇವಲ ಅಡುಗೆಗೆ ಮಾತ್ರವಲ್ಲದೆ ನಮ್ಮ ಹೇರ್ಸ್ಗಿನು ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ಈ ಕೊತ್ತಂಬರಿ ಸೊಪ್ಪಲ್ಲಿ ಅಪಾರ ಪ್ರಮಾಣದಲ್ಲಿ ಖನಿಜಾಂಶಗಳು ಹಾಗೆ ವಿಟಮಿನ್ಗಳಿಂದ ಸಮೃದ್ಧವಾಗಿರುವುದರಿಂದ ನಮ್ಮ ಕೂದಲಿನ ಬುಡವನ್ನು ಬಲಿಷ್ಠವಾಗಿಸುವಂತೆ ಮಾಡುತ್ತೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಕೊತ್ತಂಬರಿ ಸೊಪ್ಪು ಅಡುಗೆಗೆ ಅಲ್ಲದೆ ಕೂದಲಿಗೂ ಬಳಸ್ತಾರಾ ಅಂತ. ನಿಜವಾಗ್ಲೂ ಇದನ್ನು ಕೂದಲಿಗೆ ಬಳಸ್ತಾರೆ. ಯಾಕಂದರೆ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕಾಂಶಗಳನ್ನು ತುಂಬಿಕೊಂಡಿದೆ. ಇದರಲ್ಲಿ ವಿಟಮಿನ್ ಎ ಇದೆ, ಬಿ ಇದೆ, ಸಿ ಹಾಗೆ ಡಿ, B6, B12 ಮತ್ತು ಕಬ್ಬಿಣ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಅಬ್ಬಬ್ಬಾ ಎಷ್ಟೊಂದು ಅಂಶಗಳನ್ನು ತುಂಬಿಕೊಂಡಿದೆ ಈ ಪದಾರ್ಥ ಅಂತಲೇ ಹೇಳ್ಬೋದು. ಇದನ್ನು ನಾವು ಹೇರ್ಸ್ಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಶಕ್ತಿ ಈ ಕೊತ್ತಂಬರಿ ಸೊಪ್ಪಲ್ಲಿದೆ ಅಂತಾನೆ ಹೇಳ್ಬೋದು. ಈ ಎಲ್ಲ ಪೋಷಕಾಂಶಗಳನ್ನು ತುಂಬಿಕೊಂಡು ಸಮೃದ್ಧವಾಗಿರುವಂಥ ಈ ಕೊತ್ತಂಬರಿ ಸೊಪ್ಪು ಕೂದಲಿನ ಬೇರುಗಳಿಗೆ ಶಕ್ತಿ ನೀಡೋದಲ್ಲದೆ ಕೂದಲು ಉದುರುವ ಸಮಸ್ಯೆಯನ್ನು ತಕ್ಷಣವೇ ನಿಲ್ಲಿಸಿಬಿಡುತ್ತೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಪ್ರಮಾಣದ ಪೌಷ್ಟಿಕಾಂಶಗಳನ್ನು ನೀಡೋದ್ರಿಂದ ನಮ್ಮ ಕೂದಲು ಒಂದು ಚಿಕ್ಕ ಏಜ್ಗೆ ಕೂದಲು ಬಿಳಿಯಾಗೋದನ್ನು ಕಡಿಮೆ ಮಾಡಿ ನಮ್ಮ ಕೂದಲು ತುಂಬ ಕಪ್ಪಾಗಿ, ತುಂಬ ಸ್ಟ್ರಾಂಗ್ ಆಗಿ, ತುಂಬ ಚೆನ್ನಾಗಿ ಗ್ರೋತ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಕೊತ್ತಂಬರಿ ಸೊಪ್ಪು. ಹಾಗೆ ನಾನು ಇಲ್ಲಿ ಲಿಂಬೆ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ. ಈ ನಿಂಬೆ ರಸದಲ್ಲಿ ವಿಟಮಿನ್ ಸಿ ಇರುತ್ತೆ. ತಲೆ ಹೊಟ್ಟನ್ನು ಶಾಶ್ವತವಾಗಿ ದೂರ ಮಾಡೋ ಶಕ್ತಿ ಈ ಲಿಂಬೆ ರಸದಲ್ಲಿದೆ. ನಮ್ಮ ಕೂದಲು ಆರೋಗ್ಯಕರವಾಗಿ ಇರಬೇಕು ಅಂತ ಅಂದರೆ ನಾವು ಲಿಂಬೆ ರಸವನ್ನು ಬಳಸಲೇಬೇಕಾಗುತ್ತೆ. ಇದು ಕೂಡ ಹಾಗೆಯೇ ಕೂದಲು ಉದುರುವಿಕೆಯನ್ನು ಶಾಶ್ವತವಾಗಿ ತಡೆಯುತ್ತೆ. ಕೂದಲು ಉದುರುವಿಕೆಯನ್ನು ಶಾಶ್ವತವಾಗಿ ತಡೆದು ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗೋ ಥರ ಮಾಡುತ್ತೆ. ಈ ಮೂರು ಪದಾರ್ಥಗಳು ಕೂಡ ಹಾಗೆಯೇ ತುಂಬ ಸ್ಟ್ರಾಂಗ್ ಆಗಿ, ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಕೂಡ ತೆಗೆದುಕೊಂಡಿದ್ದೀನಿ. ಇವೆಲ್ಲವನ್ನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ರುಬ್ಕೊಳ್ಳೋಣ. ಇದೆಲ್ಲ ಪದಾರ್ಥಗಳನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲ್ನಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಒಂದೊಳ್ಳೆ ಪೇಸ್ಟನ್ನು ನಾವು ಮಾಡ್ಕೊಳ್ಳೋಣ. ಸಣ್ಣಕ್ಕೆ ರುಬ್ಕೊಂಡು ನಾನೊಂದೊಳ್ಳೆ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಹೀಗೆ ನೋಡ್ತಾ ಇರ್ಬೋದು, ನಾವು ಈ ಥರ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಈ ಪೇಸ್ಟನ್ನು ನಾವು ನೀಟಾಗಿ ಶೋಧಿಸ್ಕೊಳ್ಳೋಣ. ಈ ಥರ ನಾವು ಶೋಧಿಸ್ಕೊಳ್ಳೋದ್ರಿಂದ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಎಲ್ಲ ಹೇರ್ಸ್ಗೂ ಕೂಡ ನೀಟಾಗಿ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ಸು ಸ್ಟ್ರಾಂಗ್ ಆಗುತ್ತೆ, ನಮ್ಮ ಹೇರ್ಸು ಡಬಲ್ ಆಗಿ ಬೆಳೆಯುತ್ತೆ ಅಂತಲೇ ಹೇಳಿದ್ರೆ ತಪ್ಪಾಗಲಾರದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅತಿ ಹೆಚ್ಚು ಪೌಷ್ಟಿಕಾಂಶಗಳಿಂದ ತುಂಬಿಕೊಂಡಿರೋದ್ರಿಂದ ಇವೆಲ್ಲ ಪದಾರ್ಥಗಳು ತುಂಬ ಚೆನ್ನಾಗಿ ನಮ್ಮ ಹೇರ್ಸ್ಗೆ ಮ್ಯಾಜಿಕ್ಕೇ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗಬೇಕು ಅಂತ ಅಂದರೆ ನಾವು ಪದೇ 8 ದಿವಸಕ್ಕೆ 2 ಸರಿ 3 ಸರಿ ಈ ಥರ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ಸು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಶೈನ್ ಆಗುತ್ತೆ, ಹಾಗೆ ಸ್ಟ್ರಾಂಗ್ ಆಗುತ್ತೆ. ಬುಡದಿಂದಲೇ ನಮ್ಮ ಹೇರ್ಸು ಸ್ಟ್ರಾಂಗ್ ಆಗುತ್ತೆ, ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಕೂದಲು ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ
ನಾನಿಲ್ಲಿ ಈ ಥರ ಪೇಸ್ಟನ್ನು ಮಾಡಿಕೊಂಡು ಇದನ್ನು ನೀಟಾಗಿ ಶೋಧಿಸ್ಕೊಂಡು ಹೀಗೆ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಪ್ಯೂರ್ ಆಗಿರುವಂಥ ನಮ್ಮ ಹೇರ್ಸ್ಗೆ ಬೇಕಾಗಿರುವಂಥ ಹೇರ್ ರೆಮಿಡಿ ರೆಡಿ ಆಗಿದೆ. ಇದನ್ನು ನಾವು ಒಂದು ಕಾಟನ್ ಸಹಾಯದಿಂದ ಕೂದಲಿನ ಬುಡಭಾಗಕ್ಕೆ ನೀಟಾಗಿ ಹಚ್ಕೊಂಡು 15ರಿಂದ 20 ನಿಮಿಷ ಹಾಗೆ ಬಿಟ್ಟು ನಾವು ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೋಬೋದು. ಇದನ್ನು ಯಾರಾದರೂ ಕೂಡ ಮಾಡ್ಕೋಬೋದು. ಹೇರ್ಸ್ ಪ್ರಾಬ್ಲಮ್ ಇದೆ ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ಗಂಡಸರು ಇರ್ಬೋದು, ಹೆಂಗಸರು ಇರ್ಬೋದು, ಯಾರಾದ್ರೂ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು. ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಿಂದ ಇಲ್ಲ. ಯಾಕೆಂದರೆ ಇದು ಪ್ಯೂರ್ ನ್ಯಾಚುರಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಹೇರ್ ವಾಶ್ ಮಾಡುವಾಗ ಬರೀ ಶಾಂಪೂ ಅಷ್ಟೇ ಬಳಸ್ತೇನೆ. ಈ ಪದಾರ್ಥವನ್ನು ಸ್ವಲ್ಪ ತೆಗೆದುಕೊಂಡು ಇದರಲ್ಲಿ ನಾವು ಶಾಂಪೂ ಕೂಡ ಆ್ಯಡ್ ಮಾಡಿ ತಲೆ ವಾಶ್ ಮಾಡ್ತಾ ಇರುವಾಗ ಈ ಪದಾರ್ಥವನ್ನು ನಾವು ತಲೆಗೆ ಹಾಕ್ಕೊಂಡು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಇನ್ನೂ ಹೇರ್ಸು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಗತ್ಯವಾಗಿರುವಂಥ ಹೇರ್ಸ್ಗೆ ಬೇಕಾಗಿರುವಂಥ ಅತ್ಯವಶ್ಯಕವಾದಂಥ ಪೋಷಕಾಂಶಗಳು ಇದರಲ್ಲಿ ಇರೋದರಿಂದ ನಮ್ಮ ಕೂದಲು ಇನ್ನೂ ಡಬಲ್ ಆಗಿ ಗ್ರೋತ್ ಆಗುತ್ತೆ ಅಂದರೆ ತಪ್ಪಾಗಲಾರದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಬರಬೇಕು, ನಮ್ಮ ಹೇರ್ಸು ಸ್ಟ್ರಾಂಗ್ ಆಗಬೇಕು ಅಂದರೆ ಕೇವಲ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಲಿಂಬೆ ರಸ ಹಾಗೂ ಅಲೋವೆರಾ ಜೆಲ್ಲಿಂದ ಅತ್ಯದ್ಭುತವಾದಂಥ ಹೇರ್ ಪ್ಯಾಕನ್ನು ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ನಾವು ಬೆಳೆಸ್ಕೋಬೋದು. ಪ್ರತಿಯೊಂದು ಸಮಸ್ಯೆಯನ್ನು ಕೂದಲಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಸಮಸ್ಯೆಗಳಿರ್ಬೋದು, ಕೂದಲು ಒಟ್ಟು ಹಾಗೆಯೇ ಕೂದಲು ತುಂಬ ಉದುರ್ತಾ ಇದೆ, ಕೂದಲಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕು ಅಂತಂದರೆ ವಾರಕ್ಕೆ 1 ಸರಿ ಆಗಲಿ, ವಾರಕ್ಕೆ 2 ಸರಿ, 3 ಸರಿ ಹೀಗೆ ನಾವು ಪದೇ ಪದೇ ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಹೇರ್ಸು ತುಂಬಾ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ, ಹೇರ್ಸು ಸ್ಟ್ರಾಂಗ್ ಆಗುತ್ತೆ, ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಥರ ಬರುತ್ತೆ ಅಂತಲೇ ಹೇಳ್ಬೋದು. ಅತಿ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವಂಥ ಈ ಪದಾರ್ಥವನ್ನು ನೀವು ಒಂದ್ಸಲ ಹೇರ್ಸ್ಗೆ ಬಳಸಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.